ಎಲ್ರಿಗೂ ನಮಸ್ಕಾರ. ನೀವು ನೋಡಿದ್ರೆ ಶಿರಾ ಟೈಮ್ಸ್. ನಾನು ನಿಮ್ಮ ನವೀನ್. ಇವತ್ತು ನಮ್ಮ ಜೊತೆ ಶಿರಾ ತಾಲೂಕಿನ ಭಗೀರಥ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ.ವಿ. ಜಯಚಂದ್ರ ಅವರ ಸುಪುತ್ರರಾದ ಸಂಜಯ್ ಜಯಚಂದ್ರ ಅವರಿದ್ದಾರೆ ನಮ್ಮ ಜೊತೆ. ಅವ್ರನ್ನ ಒಂದು ಸಂದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಅವ್ರಿಗೆ ಮೊದಲನೇದಾಗಿ ನಮಸ್ಕಾರ ಹೇಳ್ತಾ. ನಮಸ್ಕಾರ ಸರ್. ಏನು ವಿಚಾರ ಅಂದರೆ ಇವತ್ತು ನೋಡಿರ್ಬೋದು, ಶಿರಾ ತಾಲೂಕಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಅಂದ್ಕೋಬೋದು, ಅತಿ ಹೆಚ್ಚು ಅಂದರೆ ತುಮಕೂರು ಭಾಗ ನಮಗೆ ಮಳೆ ಇಲ್ಲ. ಮಳೆ ಇಲ್ಲದೆ ಎಷ್ಟೋ ಪ್ರಾಬ್ಲಮ್ ಆಗಿದೆ. ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿರಾ ತಾಲೂಕಲ್ಲಿ ಎಲ್ಲ ಕಳ್ಳಂಬೆಳ್ಳ ಇರ್ಬೋದು, ಶಿರಾ ಇರ್ಬೋದು, ಮದ್ಲೂರು ಇರ್ಬೋದು, ಸುಮಾರು ಕೆರೆಗಳು ತುಂಬಿದ್ದಾವೆ. ಅದಕ್ಕೆಲ್ಲ ಕಾರಣ ಆದಂಥವ್ರು ನಮ್ಮ ಬರದ ನಾಡಿನ ಭಗೀರಥರಾದಂಥ ಟಿ.ವಿ. ಜಯಚಂದ್ರ ಸಾಹೇಬರು. ಅವರ ಸುಪುತ್ರರಿದ್ದಾರೆ. ಇವತ್ತು ಸಾಹೇಬ್ರನ್ನ ನಾವು ಇಂಟ್ರ್ಯೂ ಮಾಡಬೇಕಾಗಿತ್ತು. ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಏನಂದರೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿದ್ದಾರೆ. ಅವರ ಮಗ ಆದಂಥವ್ರು ಸಂಜಯ್ ಜಯಚಂದ್ರ ಅವರು ಇವತ್ತು ಶಿರಾ ತಾಲೂಕಿಗೆ ಭೇಟಿ ನೀಡಿ ಏನು ಬ್ಯಾರೇಜ್ಗಳೆಲ್ಲ ತುಂಬಿದ್ದಾವೆ, ಕೆರೆ ತುಂಬಿದ್ದಾವೆ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದರು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ರೈತರು ಯಾವ ಥರ ಅವ್ರಿಗೆ ರೆಸ್ಪಾನ್ಸ್ ಮಾಡಿದ್ರು, ಏನು ಹೇಳಿದ್ರು, ಅದನ್ನೆಲ್ಲ ಕೇಳೋಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಇವತ್ತು ಶಿರಾ ತಾಲೂಕಲ್ಲಿ ಸುಮಾರು ಒಂದು 2-3 ವರ್ಷದಿಂದ ಮಳೆನೇ ಇಲ್ಲ. ಆದರೂ ಸಮೇತ ಎಲ್ಲ ಕೆರೆಗಳು ತುಂಬಿದ್ದಾವೆ, ಎಲ್ಲ ಬ್ಯಾರೇಜ್ಗಳು ತುಂಬಿದ್ದಾವೆ, ಕೆರೆ ಕಟ್ಟೆಗಳೆಲ್ಲ ತುಂಬಿದ್ದಾವೆ. ಅದಕ್ಕೆಲ್ಲ ಕಾರಣ ಎಲ್ಲರಿಗೂ ಗೊತ್ತಿದ್ದಂಗೆ, ನಿಮಗೂ ನಮ್ಗೆ ಗೊತ್ತಿದ್ದಂಗೆ ಶಾಸಕರಾದಂಥ ಟಿ.ವಿ. ಜಯಚಂದ್ರ ಅವರು, ನಿಮ್ಮ ತಂದೆಯವರು. ಇವತ್ತು ನೀವೆಲ್ಲ ಬ್ಯಾರೇಜ್ಗಳೆಲ್ಲ ನೋಡ್ಕೊಂಬಂದ್ರಿ. ಅಲ್ಲಿ ಜನಗಳು ಯಾವ ಥರ ಅಭಿಪ್ರಾಯ ಹೇಳಿದ್ರು ಸರ್ ನಿಮಗೆ? ನೋಡಿ, ಇದೊಂದು ಆವಿಷ್ಕಾರನೇ ಅಂತ ಹೇಳಿ ನಾವು ಬಣ್ಣಿಸ್ಬೇಕಾಗತ್ತೆ. ಯಾಕಂತಂದರೆ ಮಲೆನಾಡಿನಲ್ಲಿ ಬರುವಂಥ ಮಳೆ ಅಲ್ಲಿಂದ ಶೇಖರಣೆಯಾಗಿ ಇಲ್ಲಿ ನಮಗೆ ಬಯಲುಸೀಮೆಯಲ್ಲಿ ಇವತ್ತು ಅಡಿಕೆ ಬೆಳೆಯುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತಂದರೆ, ಆಮೇಲೆ ಮಲೆನಾಡಿನಲ್ಲಿ ಬೆಳೆಯುವಂಥ ಅಡಿಕೆ ಇಲ್ಲಿ ಬಯಲುಸೀಮೆಯಲ್ಲಿ ಬೆಳೀತಾ ಇರುವಂಥ ಒಂದು ಸಂದರ್ಭ ಬಂದಿದೆ ಅಂದರೆ ನಾವೆಲ್ಲರೂ ಪುಣ್ಯವಂತರು ಅಂತ ನಾವು ಅಂದ್ಕೊಳ್ಬೇಕು. ಯಾಕಂತಂದರೆ ಇದೊಂದು ಆವಿಷ್ಕಾರ. ಆ ನೀರನ್ನು ನಮ್ಮ ಭಗೀರಥರು, ನಮ್ಮ ತಂದೆಯವರು ಸನ್ಮಾನ್ಯ ಜಯಚಂದ್ರ ಅವರು ಯಾವಾಗಲೂ ಹೇಳ್ತಾರೆ, ನನಗೆ ನೀರಂದರೆ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ನಾನು ಯಾವಾಗಲೂ ನೀರಿನ ದಾಹವನ್ನು ತೀರಿಸಬೇಕು, ಇಲ್ಲಿ ನನ್ನ ಜನಗಳಿಗೆ ಮಾಡಬೇಕು ಅಂಥೇಳಿ ಅವರು ಸಣ್ಣ ಹುಡುಗನಿಂದನೂ ಹೊರಟಂಥವರು. ಇವತ್ತಿನ ದಿನ ಅದು ಅವರು ಕಂಡಂಥ ಕನಸು ಸಾಕಾರ ಆಗಿದೆ. ಅದನ್ನೇ ನಾನು ಕೇವಲ ನನ್ನ ಸ್ನೇಹಿತರೊಡನೆ, ಒಡನೆ ಹೋಗಿ ನೋಡಿಕೊಂಡು ಜನರ ಯೋಗಕ್ಷೇಮ, ಇಲ್ಲಿರುವಂಥ ವಾತಾವರಣ ಏನಾಗ್ತಾಯಿದೆ, ನಾವು ಮಾಡಿದಂಥ ಕೆಲಸಕ್ಕೆ ಅದಕ್ಕೆ ಸರಿಯಾದಂಥ ಪ್ರತಿಫಲ ಸಿಗ್ತಿದೆಯಾ ಅನ್ನೋ ಒಂದು ಇದಿರ್ತದೆ ನೋಡಿ, ಕ್ಯೂರಿಯಾಸಿಟಿ ಇರ್ತದೆ ನೋಡಿ. ಅದರ ಆಧಾರದ ಮೇಲೆ ಹೋಗಿದ್ವಿ. ಬಹಳಷ್ಟು ಖುಷಿ ಆಯಿತು. ಆ ಆವಿಷ್ಕಾರದ ಒಂದು ಏನು ಹೇಳಿ ಪ್ರತಿಫಲನ ಜನರು ಉಣ್ತಾ ಇದ್ದಾರೆ. ಅದನ್ನು ನೋಡ್ಲಿಕ್ಕೆ ಭಾಳಷ್ಟು ಖುಷಿ ಆಯಿತು. ಈಗ ಮದ್ಲೂರು ಕೆರೆಯಲ್ಲಿ ತೆಪ್ಪೋತ್ಸವ ಮಾಡಿ ಗಂಗಾ ಪೂಜೆ ಮಾಡಿ ಬಾಗಿನ ಅರ್ಪಿಸಿದ್ರು. ಅವರು ಅವತ್ತು ಹೇಳಿದ್ರು, ನಾನು ಸ್ವರ್ಗಕ್ಕೆ ಬಂದಿದ್ದೀನಿ, ಸ್ವರ್ಗಕ್ಕೆ ಬಂದಂಗೆ ಆಯಿತು ಅಂತಂದರು ನಿಮ್ಮ ತಂದೆಯವರು. ಅದೇ ರೀತಿ ಈಗ ಮದ್ಲೂರು ಕೆರೆ ಹಲವಾರು ರಾಜಕಾರಣಿಗಳಿಗೆ ಅದು ಸೆಲೆಬ್ರಿಟಿ ಆಗಿತ್ತು. ಮದ್ಲೂರು ಕೆರೆ ತೋರಿಸ್ಕೊಂಡು ಚುನಾವಣೆಗಳು ಮಾಡ್ಕೊಂಡು ನಾನು ತುಂಬಿಸ್ತೀನಿ ಅಂತ ಹೇಳ್ಕೊಂಬರ್ತಾಯಿದ್ರು. ನಿಮ್ಮ ತಂದೆಯವ್ರ ಪಾತ್ರ ತುಂಬ ಇದೆ. ಅದರಲ್ಲಿ ನಿಮಗೆ ಏನಾದ್ರು ಮುಖ್ಯವಾಗಿ ಹೇಳೋದಂಥದ್ದಾದರೆ? ಹೌದು. ಯಾಕೆಂತಂದರೆ 2008ರಲ್ಲಿ ನಾವು ನಮ್ಮ ತಂದೆಯವರು ಮೊದಲನೇ ಬಾರಿಗೆ ಇಲ್ಲಿ ಶಿರಾ ಕ್ಷೇತ್ರಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಅವರು ಮದಲೂರು ಕೆರೆ ಆವಾಗ ಬರೀ ಪೊದರು ತುಂಬಿಕೊಂಡಿತ್ತು. ಅದು ಕೆರೆ ಅನ್ನೋಂಗೆ ಇಲ್ಲ, ಹಾಳು ಪೊದರುಗಳು ಬೆಳೆದು ತುಂಬಿತ್ತು. ಅದರ ಎದುರುಗಡೆನೇ ನಾವು ಅಲ್ಲಿ ಒಂದು ಸಣ್ಣ ಶಾಮ್ಯಾನ ಹಾಕಿ ಅವತ್ತಿನ ದಿನ ಸಂಕಲ್ಪ ಮಾಡಿದರು, ನಾನು ಮದಲೂರು ಕೆರೆಗೆ ನೀರು ಹರಿಸಿಯೇ ತೀರ್ತೇನೆ ಅಂಥೇಳಿ ಸಂಕಲ್ಪ ಮಾಡಿದಂಥದ್ದು. ಇವತ್ತಿನ ದಿನ ಅದು ಸಾಕಾರಗೊಂಡು ಅದು ಸಾಗರವನ್ನು ನೋಡ್ದಂಗೆ ಆಗ್ತದೆ. ಸಾಗರದಷ್ಟು ಆನಂದ ನಮಗೆ ಸಿಗ್ತದೆ. ಆದ್ದರಿಂದ ಇದು ಮೊದಲನೇ ಬಾರಿಗಲ್ಲ, 2017ರಲ್ಲೇ
ನಮ್ಮ ಭಗೀರಥರು ಅಲ್ಲಿಗೆ ಚಾನಲ್ ಮಾಡಿ ಏನು ಹೇಳಿ ನೀರು ಹರಿಸಲೇಬೇಕು ಅಂತ ಹೇಳಿ ಹೊರಟಂಥದ್ದು. ಅವತ್ತಿನ ದಿನ ಎಲ್ಲೋ ದೇವರ ಕೃಪೆ ಅವ್ರ ಮೇಲೆ ಇರಲಿಲ್ಲ. ಅವರ ಬರ್ಡೇ ದಿನದಂದು ಅವರು ಹೋಗಿ ಇದರಲ್ಲಿ ತಿರುಪತಿಲಿ ಕೂತ್ಕೊಂಡು ಅಲ್ಲಿಂದ ಫೋನ್ ಮಾಡ್ತಾರೆ. ನಾನು ಜೊತೆಗೆ ಇದ್ದನು. ಅವತ್ತಿನ ದಿನ ಫೋನ್ ಮಾಡ್ತಿರು, ನೀರು ಬಂತ. ಅವತ್ತು ಒಂದು ತೊಟ್ಟು ಡ್ಯಾಮಲ್ಲಿ ನೀರಿರಲಿಲ್ಲ. ದುರದೃಷ್ಟ ನೋಡಿ, ನಮ್ಮ ನಾಯಕರಿಗೆ ಬಂದಂಥ ಕಷ್ಟ. ಇದು ನೀರು ಹರಿಸ್ತೀನಿ ಅಂತ ಹೇಳೋದು ಸುಳ್ಳಿನ ಸರದಾರ, ಅದು ಇದು ಅಂತ ಆಪಾದನೆಗಳು ಅವಮಾನಗಳನ್ನು ಸಹಿಸ್ಕೊಂಡು, ಅದರಲ್ಲೂ ಕೂಡ ಚುನಾವಣೆಯಲ್ಲೂ ಕೂಡ ಸೋಲನ್ನು ಅನುಭವಿಸ್ಕೊಂಡು ಬಿಡ್ದಲೇ ಒಂದು ದಿನ ವೇಸ್ಟ್ ಮಾಡ್ದಲೇ ಅದು ಅವ್ರ ಕೆಲಸ ಮಾಡ್ಕೊಳ್ತಾನೆ ಬಂದರು. ಆಮೇಲೆ 2017ರಲ್ಲಿ ಅವರು ಈ ಥರ ಅವರ ಡ್ಯಾಮ್ ತುಂಬದೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ಕೂಡ ಅವರು ನೀರು ಬರಲಿ ಅಂತ ಹೇಳಿ ದೇವರನ್ನು ಹರಿಸಿ ಹೋಗ್ತಾರೆ. ಅಂದರೆ ಅವರು ಅವಾಗ ಶಾಸಕರಾಗಿರ್ತಾರೆ. ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ನಾನು ದೇವರನ್ನು ಕರೆಸಿ ಇಲ್ಲಿ ಒಂದು 100 ಮದುವೆಗಳನ್ನು ಮಾಡಿ, ಸಾಮೂಹಿಕ ವಿವಾಹ ಮಾಡಿ, ಅಲ್ಲಿ ಇವತ್ತು ಕಲ್ಯಾಣೋತ್ಸವ ಅಂತ ಹೇಳಿ ಏನು ಹೇಳ್ತೇವೆ, ಅಲ್ಲೇ ಸಂಕಲ್ಪ ಮಾಡಿ ತಿರುಪತಿ ದೇವರನ್ನ ಮೊದಲನೇ ಬಾರಿಗೆ ಸಿರಾ ಕ್ಷೇತ್ರಕ್ಕೆ ಕರ್ತರ್ತಾರೆ. ನಿಮ್ಗೆಲ್ರಿಗೂ ಜ್ಞಾಪಕ ಇರ್ಬೋದು, ಅವತ್ತು ದೇವರು ಬಂದು ಇಳಿದಂಥ ಸಂದರ್ಭದಲ್ಲಿ ಧಾರಾಕಾರವಾಗಿ ಮಳೆ ಬರ್ತದೆ. ಮಳೆ ಬಂದೇ ಬಿಡ್ತೇನೋ ಅನ್ನೋ ರೀತಿಯಲ್ಲಿ ತಂದೆಯವ್ರನ್ನ ಎತ್ಕೊಂಡು ಅವತ್ತಿನ ದಿನ ಜನ ಖುಷಿ ಸಂತೈಸ್ತಾರೆ. ಆದರೂ ಕೂಡ ಎಲ್ಲೋ ಅವ್ರ ಕೃಪೆ ಬರಲಿಲ್ಲ ಅನ್ಸುತ್ತೆ. ಮಳೆ ಬರಲೇ ಇಲ್ಲ, ಚಾನಲ್ಗೆ ನೀರು ಹರಿಲಿಲ್ಲ. ಕೇವಲ ಒಂದು ಎರಡು ತಿಂಗಳು ಅಷ್ಟೇ ನೀರು ಹರಿತು. ಆದರೆ ಮೊದಲೂರು ಕೆರೆ ತುಂಬಿಸುವಷ್ಟು ಪುಣ್ಯ ನಮಗಿರಲಿಲ್ಲ. 2018ರ ಚುನಾವಣೆಯಲ್ಲಿ ಸನ್ಮಾನ್ಯ ಜಯಚಂದ್ರ ಅವರು ಸೋಲ್ತಾರೆ. ಯಾಕೆಂದರೆ ಸತತವಾಗಿ ಎರಡು ಬಾರಿ ಗೆದ್ದಿರ್ತಾರೆ. ಎಲ್ಲೋ ಒಂದು ಅನುಕಂಪದ ಆಧಾರದ ಮೇಲೆ ಅವ್ರಿಗೂ ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದು ಬಂದೇ ಬರ್ತದೆ. ಬಂದಂಥ ಸಂದರ್ಭ ಸೋಲ್ತಾರೆ. ಆವಾಗ ನಿಮಗೆ ಗೊತ್ತಿರುವ ಹಾಗೆ 2020ರಲ್ಲಿ ಬೈ ಎಲೆಕ್ಷನ್ನಲ್ಲಿ ಯಾರೋ ಮಾಡಿ ಚಾನಲ್ಲು, ಅದಕ್ಕೆ ನಮ್ಮ ತಂದೆಯವರು ಹೇಳೋದು, ಯಾರೋ ಮನೆ ಕಟ್ಟಿದ್ರು, ಯಾರೋ ಗೃಹ ಪ್ರವೇಶ ಮಾಡಿದ್ರು ಅನ್ನೋ ರೀತಿಯಲ್ಲಿ ಅವತ್ತಿನ ದಿನ ಏನೋ ನಾವು ಮೊದಲೂರು ಕೆರೆಗೆ ನೀರು ಹರಿಸ್ತೇವೆ ಅಂಥೇಳಿ ಏನೋ ಒಂದು ಭರವಸೆಯನ್ನು ಕೊಡಲಿ ಬಿಡಿ. ಯಾಕಂದರೆ ನಾವು ಒಳ್ಳೆ ಕೆಲಸದಕ್ಕೆ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ರಾಜಕೀಯ ಸಲ್ಲ, ರಾಜಕಾರಣಕ್ಕೆ ಕೆಲಸದ ಒಂದು ಪ್ರತಿಫಲವನ್ನು ತಿನ್ನೋದಕ್ಕೆ ಯಾರೋ ಬಂದು ಮಾಡಿದಾಗ ಅದು ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ. ಆದರೂ ಕೂಡ ಜನರಿಗೆ ಒಳ್ಳೆಯದಾಗಲಿ ಅಂಥೇಳಿ ಯಾವಾಗಲೂ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದು ಇವತ್ತಿನ ದಿನ ಏನು ಸತತವಾಗಿ ನೀರು ತುಂಬಿ ಇವತ್ತಿನ ದಿನ ನೋಡಿ ನಮಗೆ ಮಳೆನೇ ಆಗಿಲ್ಲ. ಆದರೂ ಮಲೆನಾಡಿನಲ್ಲಿ ನಾವು ಕುಳಿತಿರುವ ರೀತಿಯಲ್ಲಿ ಇಲ್ಲಿ ವಾತಾವರಣ ಇದೆ. ಜನ ನೀರು ಕುಡಿತಾ ಇದ್ದಾರೆ. ಎಲ್ಲ ಬ್ಯಾರೇಜ್ಗಳ ನಿರ್ಮಾಣ 2013-18ರ ಸಮಯದಲ್ಲಿ ನಿರ್ಮಾಣವಾದಂಥ 150 ಬ್ಯಾರೇಜ್ಗಳು, ಎಲ್ಲ ಬ್ಯಾರೇಜ್ಗಳನ್ನು ತುಂಬಿಸುವಂಥ ಕೆಲಸ ನಮ್ಮ ಭಗೀರಥರು ಮಾಡಿದ್ದಾರೆ. ಅದನ್ನು ನೋಡೋದಕ್ಕೆ ಇವತ್ತಿನ ದಿನ 2 ಕಣ್ಣು ಸಾಲದು. ನನ್ನ ಪ್ರಕಾರ ನಾವೆಲ್ಲರೂ ಪುಣ್ಯವಂತರು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಶಿರಾ ತಾಲೂಕಲ್ಲಿ ಅಭಿವೃದ್ಧಿ ಅಧಿಕಾರ ಅಂದರೆ ಟಿ ಬಿ ಜಯಚಂದ್ರ ಅಂತ ಕರೀತಾರೆ. ಅವರ ಅಭಿವೃದ್ಧಿಗಳು ತುಂಬ ಕಾಣಂಗೆ ಇದ್ದಾವೆ. ಈಗ ತಾಯಿ ಮಗು ಹಾಸ್ಪಿಟ್ಲ್ ಆಗಿರ್ಬೋದು, ಕೆ ಇ ಬಿ ಆಗಿರ್ಬೋದು, ಸುಮಾರು ಕೆಲಸಗಳು ಮಾಡಿದ್ದಾರೆ. ಅದೇ ರೀತಿ ಮುಂದೆ ಹೇಳ್ತಾ ಇದ್ದಾರೆ. ಈಗ ನಾವು ಈ ಶಿರಾಗೆ ಇದು ಏರ್ಪೋರ್ಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನು ಇಲ್ಲಿನ ವಿರೋಧ ಪಕ್ಷದವರು ಅದು ಸುಳ್ಳು ಅಂತ ಹೇಳ್ತಾರೆ. ಆಮೇಲೆ ಏನು ಕ್ರಿಕೆಟ್ ಗ್ರೌಂಡ್ ಬರುತ್ತೆ ಅಂತ ಹೇಳೋರು, ಅದು ಸುಳ್ಳು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಹೇಳೋರು ಏನು ಹೇಳ್ತೀರಾ? ಈಗ ನೋಡಿ, ಅಭಿವೃದ್ಧಿ ಮತ್ತು ನಮ್ಮ ತಂದೆಯವರು ಕನಸುಗಾರ. ಅವರು ರಾಜಕಾರಣ ಶುರು ಮಾಡಿ ಸರಿಸುಮಾರು 50 ವರ್ಷ ಆಗ್ತಾ ಬಂತು. ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮೊದಲನೇ ಬಾರಿ MLA ಅಂದರೆ ಇಂಥ ಸುದೀರ್ಘವಾದಂಥ ಅವರ ಒಂದು ರಾಜಕಾರಣದಲ್ಲಿ ಅನೇಕ ಯಾವುದೇ ಒಂದು ಕೆಲಸ ತಗೊಂಡ್ರು ಸುಳ್ಳು ಅಪಪ್ರಚಾರಕ್ಕೆ ಅವರು ಯಾವತ್ತೂ ಎದೆಗುಂದದವರಲ್ಲ. ಅವರು ಕನಸುಗಾರ. ಈಗಲೂ ಕೂಡ ಒಬ್ಬ ಯಂಗ್ ಲೀಡರ್ ಥರನೇ ಅವರು ಕನಸುಗಳನ್ನು ಕಾಣ್ತಾರೆ. ಹೊಸ ಆವಿಷ್ಕಾರಗಳು, ಹೊಸ ಏನು ಟೆಕ್ನಾಲಜಿ ಬಗ್ಗೆ ಈಗಲೂ ಕೂಡ ಕಾಳಜಿ ಇಟ್ಟು ಸಿರಾ ಬೆಂಗಳೂರಿನ ಹೆಬ್ಬಾಗಲಾಗ್ತದೆ. ಇದು ನಾನು ಬೆಂಗಳೂರಷ್ಟು ಮಟ್ಟಿಗೆ ಇದರ ಸ್ಟ್ಯಾಂಡರ್ಡ್ಸ್ನ ಏರಿಸಬೇಕು. ಇಲ್ಲಿ ಒಂದು ಸ್ಟೇಡಿಯಂ ತರಬೇಕು, ಇಲ್ಲೊಂದು ಹೆರಿಟೇಜ್ ಸಿಟಿ ತರಬೇಕು, ಏರ್ಪೋರ್ಟನ್ನು ಅನ್ನುವ ಕನಸು ಅವ್ರದ್ದಾಗಿದ್ದೆ. ಆದರೆ ಅವರಿಗೆ ರಾಜಕೀಯ ಶಕ್ತಿ, ಮೊದಲನೇದಾಗಿ ನೀವು ರಾಜಕೀಯ ಶಕ್ತಿ ಕೊಟ್ಟಿದ್ದಕ್ಕೆ ಇವತ್ತಿನ ದಿನ ಮಳೆ ಇಲ್ಲದಿದ್ರೂ ಕೂಡ ಇವತ್ತೆಲ್ಲ ಬ್ಯಾರೇಜ್ಗಳು ಫುಲ್ ಆಗಿದ್ದಾವೆ.
ಅದೇ ರಾಜಕೀಯ ಶಕ್ತಿ ಅವ್ರಿಗೆ ಅತಿ ಶೀಘ್ರದಲ್ಲೇ ಸಿಗೋದಿದೆ. ಸಿಕ್ಕಂಥ ಸಂದರ್ಭದಲ್ಲಿ ಅವರು ಏನು ಕನಸುಗಳನ್ನು ಕಂಡಿದ್ರು ಅದನ್ನೆಲ್ಲನೂ ಕೂಡ ನನಸು ಮಾಡುವಂಥ ಶಕ್ತಿ ನಮ್ಮ ತಂದೆಯವರಲ್ಲಿದೆ. ಅದು ನಮ್ಮ ಸಂಕಲ್ಪ. ಆಪೋಸಿಷನ್ನವರು ಏನೇ ಆಳಿಸಿದ್ರು ನಾವು ಎದುಕೊಂಡೋದಿಲ್ಲ. ವಿರೋಧ ಪಕ್ಷದವರು ಅವರ ನಿಜವಾದ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ಯಾವುದೇ ರೀತಿಯಾದಂಥ ಆಪಾದನೆಗಳು ಯಾವುದೇ ರೀತಿಯಾದಂಥ ಗಂಭೀರವಾದಂಥ ಆಪಾದನೆಗಳು ಬಂದಿಲ್ಲ. ಸರ್ವೇ ಸಾಮಾನ್ಯವಾಗಿ ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಕೆಲಸಗಳನ್ನು ಮಾಡಿದ್ದಾರೆ ಬಿಟ್ಟರೆ, ನಾನು ಹೇಳ್ತೇನೆ, ಒಂದು ಡೆಮಾಕ್ರಸಿ ಫಂಕ್ಷನ್ ಮಾಡಬೇಕಂದ್ರೆ, ಒಂದು ಪ್ರಜಾಪ್ರಭುತ್ವ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಯಾವಾಗಲೂ ಆಪೋಸಿಷನ್ನವರು ಗಟ್ಟಿ ಇರಬೇಕು. ಗಟ್ಟಿ ಇದ್ದಂಥ ಸಂದರ್ಭದಲ್ಲಿ ಆಡಳಿತದವರು ಯಾವುದಾರ ಅಡ್ಡದಾರಿ ಹಿಡಿದಂಥ ಸಂದರ್ಭದಲ್ಲಿ ಅದನ್ನು ಕೋರ್ಸ್ ಕರೆಕ್ಷನ್ ವಾಪಸ್ಸು ಮೇನ್ ಸ್ಟ್ರೀಮ್ಗೆ ಬರುವಂಥ ಕೆಲಸ ಆಪೋಸಿಷನ್ನವ್ರು ಮಾಡಬೇಕು. ಅದು ನನಗೆ ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ನೀವು ನ್ಯೂನ್ಯತೆಗಳು ಹಲವಾರು ಇರಬಹುದೇನೋ, ಅದನ್ನು ಹೇಳುವಂಥ ಕೆಲಸ ಆಪೋಸಿಷನ್ನವ್ರು ಮಾಡ್ತಾ ಇಲ್ಲ. ಅವರು ಮಾಡಿದಷ್ಟು ನಮಗಿದ್ದದ್ದು ಸ್ಫೂರ್ತಿ. ನಾನು ಅಷ್ಟೇ ಹೇಳ್ತೇನೆ. ಯಾವುದಾರ ಆಪಾದನೆಗಳ ಬಗ್ಗೆ ನಿಮ್ಮದೇನಾರ ಅಭಿಪ್ರಾಯ ಇದ್ದರೆ ಹೇಳಿ, ನಾನು ಅದ್ರ ವಿರುದ್ಧವಾಗಿ ನಾನು ಅಥವಾ ಅದನ್ನು ಕ್ಲಾರಿಫೈ ಮಾಡೋದಕ್ಕೆ ನಾನು ಮಾತನಾಡೋಕ್ಕೆ ತಯಾರಿದ್ದೇನೆ. ಅಂದರೆ ಈಗ ಆಪಾದನೆ ಮಾಡಬೇಕಂದ್ರೆ ಏನು ಆಪಾದನೆ ಮಾಡೋಂಥ ಕೆಲಸ ಮಾಡ್ತಾ ಇಲ್ಲ, ಒಳ್ಳೆ ಕೆಲಸ ಮಾಡ್ಕೊಂಡು ಅದಕ್ಕೆ ವಿರೋಧ ಪಕ್ಷರು ಏನು ಮಾತಾಡ್ತಿಲ್ಲ ಅಂತ ಅಲ್ಲ. ಒಳ್ಳೆಯ ನೋಡಿ, ನಾವು ಯಾವತ್ತೂ ಅಷ್ಟೇ ಒಳ್ಳೆಯ ಕೆಲಸ ಮಾಡುವ ಇಂಗಿತ ನಮ್ಮದು. ಆದರೆ ಒಳ್ಳೆಯ ಕೆಲಸ ಮಾಡೋನಿಗೆ ಹಲವಾರು ವಿಘ್ನಗಳಂತೆ, ನಮ್ಮವರೇ ಹಲವಾರು ವಿಘ್ನಗಳು ತರ್ಬೋದಂತೆ. ಆ ಥರ ಆದಂಥ ಸಂದರ್ಭದಲ್ಲಿ ಆಪೋಸಿಷನ್ನವರು ಮಾತನಾಡಬೇಕು. ಆಗ ನಾವು ನಮ್ಮ ಆಡಳಿತವನ್ನು ಸುಧಾರಣೆ ಮಾಡೋದಕ್ಕೆ ನಾವು ಒಂದು ಹೆಲ್ಪ್ ಆಗ್ತದೆ. ಈಗ ನಿಮ್ಮ ತಂದೆಯವ್ರ ಚುನಾವಣೆಲ್ಲ ಚೆನ್ನಾಗಿ ಓಡಾಡಿದ್ರಿ. ಇತ್ತೀಚೆಗೆ ಸ್ವಲ್ಪ ಒಂದೊಂದು ತಿಂಗಳು ಬರ್ತೀರಾ, ಇನ್ನೊಂದು 2 ತಿಂಗಳು ಬರ್ತೀರಾ, ಜನಗಳೆಲ್ಲ ಕೇಳ್ತಾರೆ ಸಂಜಯ್ ಅಣ್ಣ ಬರ್ತಾ ಇಲ್ಲ, ಸಂಜಯ್ ಜೊತೆಯವರು ಬರ್ತಾ ಇಲ್ಲ, ನಮಗೆ ಸಿಗ್ತಾ ಇಲ್ಲ ಅಂತ. ಇವಾಗ ಹಳ್ಳಿ ಕಡೆ ಹೋದ್ರೆ ನಿಮ್ಗೆ ರೆಸ್ಪಾನ್ಸ್ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ತಂದೆಯವ್ರ ಸ್ಥಾನ ತುಂಬ ಅಂತ ಪ್ರಯತ್ನ ಮಾಡ್ತೀರಾ ಏನು ಅಂತ? ನೋಡಿ, ಈಗ ತಂದೆಯವರು ಹೇರಳವಾಗಿ ಕ್ಷೇತ್ರದಲ್ಲಿ ಸಿಗ್ತಾರೆ. ಅವರು ಈ ವಯಸ್ಸಲ್ಲೂ ಕೂಡ ಹೇರಳವಾಗಿ ಸಿಗ್ತಾರೆ. ಶಾಸಕರು ಶಾಸಕರಿಗೆ ಶಕ್ತಿ ತುಂಬುವಂಥ ಕೆಲಸ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಆಡಳಿತದಲ್ಲಿ ಅಥವಾ ಯಾರೇ ಕೂಡ ಕಷ್ಟ ಅಂತ ಕೇಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಆದರೂ ಅದು ಕಾರ್ಯಕರ್ತರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯಾವುದೇ ರೀತಿಯಾದಂಥ ನಿಮಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ, ನನ್ನ ಕಾರ್ಯಕರ್ತರಿಗೂ ಗೊತ್ತಿದೆ. ಏನೇ ಸಮಸ್ಯೆ ಇದ್ದರೂ ಸಂಜು ಹತ್ರ ಹೋದರೆ ಅವನು ಕೇಳಿ ನಿವಾರಣೆ ಮಾಡೋಂಥ ಕೆಲಸ ಮಾಡ್ತಾನೆ ಅನ್ನುವ ಅದು ಸ್ವಾಭಾವಿಕವಾಗಿ ಅದು ಎಲ್ಲರಿಗೂ ಕೇಳಿಬರ್ತೀನಿ. ನೀವು ವಿಚಾರಿಸ್ಬೋದು. ನಾನು ಮಾತ್ರ ಯಾರೇ ಕೂಡ ಏನೇ ಕಷ್ಟ ಅಂತ ಅಂದ್ಕೊಂಡು ಬಂದರೂ ಕೂಡ ನಾನು ಅದನ್ನು ಕಷ್ಟದ ನಿವಾರಣೆಯನ್ನು ಮಾಡುವಂಥ ಒಂದು ಸಣ್ಣ ಅಳಿಲು ಸೇವೆಯನ್ನು ನಾನು ಮಾಡ್ತಾ ಬಂದಿದ್ದೇನೆ. ಈಗ ಅವರ ಒಂದು ಜಾಗವನ್ನು ತುಂಬುತ್ತೀನ ಅನ್ನೋ ಪ್ರಶ್ನೆ ಅದು ಯಕ್ಷ ಪ್ರಶ್ನೆ. ಯಾಕೆಂತಂದರೆ ನಮಗೆ ಇನ್ನೂ ಕೇವಲ 2.5 ವರ್ಷ ಅಷ್ಟೇ ತುಂಬಿರುವಂಥದ್ದು. ಈಗ ಅವರೇ ಶಾಸಕರಾಗಿರೋದ್ರಿಂದ ಅವರು ಇನ್ನೂ ನಾವು ಕೇವಲ ನಾವು ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ವಿ, ಆ ಆಶ್ವಾಸನೆಗಳನ್ನು ಈಡೇರಿಸುವ ಕಡೆನೇ ನಾವು ನಮ್ಮ ಗಮನ ಇಟ್ಕೊಳ್ಳೋಣ. ನಾವು ಅವರ ಇದರಲ್ಲಿ ನಾವು ತುಂಬ್ತೀವ ಅನ್ನೋದನ್ನು ಮುಂದೆ ಯೋಚನೆ ಮಾಡೋಣ. ಈಗ ಏನಿದ್ರು ನಾವು ಸಾಧನೆಯತ್ತ ನಮ್ಮ ಚಿತ್ತ. ಸರ್, ಈಗ ಇದು ಕೊನೆಯದಾಗಿ ಇದು ಕೇಳ್ತಾ ಇದ್ದೀನಿ. ವಿಚಾರ ಏನಂದರೆ, ಈಗ ಜಯಚಂದ್ರ ಅವರು MLA ಆಗಿನ ಮುಂಚೆ ಅಥವಾ MLA ಆಗೋವರೆಗೂ ಜೊತೆಲಿದ್ದಂಥ ವ್ಯಕ್ತಿಗಳನ್ನ ದೂರ ಇಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬೇರೆಯವರೆಲ್ಲ ಈಗ ಗೆಲ್ಲೋಗ್ಬೇಕಾದ್ರೆ ಒಬ್ಬರಿದ್ರು, ಈಗ ಗೆದ್ಮೇಲೆ ಒಬ್ಬರಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ಹೇಳೋದಲ್ಲ ಸರ್? ನೋಡಿ, ರಾಜಕಾರಣದಲ್ಲಿ ಇದೇನು ಹೊಸತೇನಲ್ಲ. ಪಾಪ ಬಡವರು ಅಥವಾ ಕಾರ್ಯಕರ್ತರು ಫುಟ್ಪಾತ್ ಮೇಲೆ ನಿಂತ್ಕೊಂಡು ನಮಗೆ ಆಶೀರ್ವಾದ ಮಾಡ್ತಾರೆ ದೂರದಿಂದನೇ. ಅವರ ಆಶೀರ್ವಾದನೇ ನಮ್ಮನ್ನು ಈ ಸ್ಥಾನದಲ್ಲಿ ಇವತ್ತಿನ ದಿನ ಕೂರಿಸಿದೆ. ಈಗ ಎಲ್ಲೋ ಕೆಲವರು ಅವರು ನಮ್ಮ ವಿರೋಧಿಗಳೇ ಆಗಿರ್ತಾರೆ ಅಥವಾ ನಮ್ಮ ವಿರುದ್ಧವಾಗೇ ನಿಂತಿರ್ತಾರೆ. ಗೆದ್ದಂಥ ಸಂದರ್ಭದಲ್ಲಿ ಅವರೆಲ್ಲ ಬಂದು ಮುಂದೆ ನಿಂತ್ಕೊಳ್ಳೋಂಥ ಕೆಲಸಗಳು ಆಗ್ತವೆ. ನೀವು ಕೇಳುತ್ತಿರೋಂಥ ಪ್ರಶ್ನೆ ಭಾಳ ಮುಖ್ಯವಾದದ್ದು. ಯಾಕೆಂದರೆ ಸಂಘಟನೆಯ ಹಿತದೃಷ್ಟಿಯಿಂದ ಇದು ಎಲ್ಲೋ ಒಂದು ಕಡೆಗೆ ಎಫೆಕ್ಟ್ ಆಗ್ತದೆ. ಯಾಕೆಂದರೆ ಕೆಲಸ ಮಾಡಿದವನ್ನ ಅಥವಾ ಅರ್ಕಲು ಬಟ್ಟೆ ಹಾಕೊಂಡಿರೋನ್ನ ನಾವು ಹಿಂದೆ ಕೂರಿಸಿದಾಗ ಅವನಿಗೆ ಬೇಜಾರಾಗ್ತದೋ ಇಲ್ವೋ ಚುನಾವಣೆ ಆದ ನಂತರ.
ಚುನಾವಣೆ ಮುಂಚೆ ನಾವು ಅವನನ್ನು ಜೊತೆಲೇ ಇಟ್ಕೊಂಡು ಚುನಾವಣೆ ನಂತರ ನಾವು ಅವನ್ನ ಕಡೆಗಣಿಸಿದಾಗ ಎಲ್ಲೋ ಒಂದು ಕಡೆ ಸಂಘಟನೆಗೆ ಏಟಾಗುತ್ತೆ. ಅದನ್ನು ನಾನು ಒಪ್ತೇನೆ. ಆ ರೀತಿಯಾದಂಥ ಅಹವಾಲುಗಳನ್ನು ಕೇಳಬೇಕು ಅಂತಂದ ಸಂದರ್ಭದಲ್ಲಿ ಕಾರ್ಯಕರ್ತರ ಸಭೆ ಕೇಳಬೇಕು. ಅದು ಪಕ್ಷದ ಒಂದು ವೇದಿಕೆಯಲ್ಲಿ ಆಗಬೇಕು. ನೀವು ಪಕ್ಷದ ಸಂಘಟನೆ ಬಗ್ಗೆ ಪ್ರಶ್ನೆ ಕೇಳ್ತಿದ್ರಿ. ಹಾಗೆ ಆಗಂತ ಅನ್ನಿಸಿದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಸಂಘಟನೆ ವೇಳೆ ಈಗ ನೋಡಿ ಲೋಕಲ್ ಬಾಡಿ ಚುನಾವಣೆಗಳು ಬರ್ತವೆ. ಆವಾಗ ಇವೆಲ್ಲ ಹೊರಗೆ ಬರ್ತದೆ. ಏನೇ ಬೆಂಕಿ ಇದ್ದರೂ ಬೆಂಕಿ ಸುಮ್ಮನೆ ಇರೋಲ್ಲ ನೋಡಿ, ಹೋಗಿ ಆಡಲೇಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಅದನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡ್ತೀವಿ. ಈಗ ಅವ್ರು ಶಾಸಕರಿದ್ದಾರೆ ಸರ್, ಆಮೇಲೆ ದೆಹಲಿ ವಿಶೇಷ ಪ್ರತಿನಿಧಿ ಇದ್ದಾರೆ, ಅವರಿಗೆ ಆದ ಒತ್ತಡಗಳಿರ್ತವೆ. ಈಗ ಹೇಳಿದ್ನಲ್ಲ, ಅದನ್ನು ನೀವೇ ನಿವಾರಣೆ ಮಾಡೋಂಥ ಕೆಲಸ ಮಾಡಬೇಕು. ನೋಡಿ, ಎಲ್ಲ ಕಾರ್ಯಕರ್ತರು ಯಾವುದೇ ಕ್ಯಾಡರ್ ಯಾವುದೇ ರ್ಯಾಂಕ್ನವರಾಗಲಿ ನನ್ನ ಸಂಪರ್ಕದಲ್ಲಿದ್ದಾರೆ. ಅವರ ಕಷ್ಟ ಕೊರತೆಗಳನ್ನ ನನಗೆ ಕೇಳುವ ಒಂದು ಇದಿದೆ, ಪೇಷನ್ಸ್ ಇದೆ. ಅವರು ನನ್ನ ಹತ್ರ ಹಂಚ್ಕೊಳ್ಳುವಂಥ ಕೆಲಸ ಅವ್ರು ಮಾಡ್ತಾರೆ. ರೋಷ ಆವೇಶ ಎಲ್ಲವನ್ನು ಕೂಡ ಅವರು ವ್ಯಕ್ತಪಡಿಸ್ತಾರೆ. ಅದೆಲ್ಲ ಕೂಡ ನನ್ನಲ್ಲಿ ಇದೆ, ನಿವಾರಣೆ ಮಾಡುವ. ನೋಡಿ, ಎಷ್ಟೋ ಸತಿ ಎಲ್ಲರಿಗೂ ಕೂಡ ನಾವು ಸಮಾಧಾನ ಮಾಡೋದಕ್ಕಾಗೋದಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನನ್ನ ಫ್ರ್ಯಾಂಕ್ ನಿಮಗೆ ಇದನ್ನು ಹೇಳ್ತೇನೆ, ಕಾರ್ಯಕರ್ತರಿಗೂ ಕೂಡ ಒಂದು ಸಂದೇಶ ಕೊಡ್ತೇನೆ. ಸನ್ಮಾನ್ಯ ಜಯಚಂದ್ರ ಅವ್ರನ್ನ ಅವ್ರನ್ನ ಉನ್ನತ ಸ್ಥಾನಕ್ಕೆ ನಾವು ತೊಗೊಂಡೋಗ್ಬೇಕು. ಅತಿ ಶೀಘ್ರದಲ್ಲಿ ಅದು ಆಗತ್ತೆ ಅಂತ ನಾನು ಭರವಸೆ ಇಟ್ಕೊಂಡಿದ್ದೇನೆ. ಅದಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಅವರಿಗೆ ಬೆನ್ನೆಲುಬಾಗಿ ಮತ್ತೊಮ್ಮೆ ಅವರಿಗೆ ಶಕ್ತಿಯನ್ನು ಕೊಟ್ಟು ನಾವು ಮತ್ತೆ ದೊಡ್ಡ ಯೋಜನೆಗಳು, ದೊಡ್ಡ ಏನು ಪರಿಕಲ್ಪನೆಗಳು ತಂದೆಯವರು ಇಟ್ಕೊಂಡಿದ್ದಾರೆ ಅದನ್ನು ಮಾಡೋದಕ್ಕೆ ನಾವು ಅವರಿಗೆ ಸಪೋರ್ಟ್ ಮಾಡೋಣ. ಇಲ್ಲಿ ಇರುವಂಥ ಉಸ್ತುವಾರಿಯನ್ನು ನನಗೆ ಅಥವಾ ಇನ್ನು ಹಿರಿಯ ಮುಖಂಡರುಗಳಿಗೆ ಅಥವಾ ನನ್ನ ದುಡಿದಂಥ ನನ್ನ ಕಾರ್ಯಕರ್ತರಿಗೆ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂತು ಅದನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡೋಣ. ಅದೇ ನಿಜವಾದ ಪ್ರಜಾಪ್ರಭುತ್ವ ಅಂತ ನಾನು ಅಂದ್ಕೊಂಡಿದ್ದೇನೆ. ಸರ್, ಮುಂದಿನ ದಿನಗಳಲ್ಲಿ ಈಗ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು, ZPTP ಚುನಾವಣೆ ಬರ್ತಾ ಇದೆ. ನಿಮ್ಮ ಪಕ್ಷ ಹೇಗಿದೆ ಸರ್, ಹೇಗೆ ವರ್ಕ್ ಮಾಡ್ತಾ ಇದೆ, ಯಾವ ಥರ ಹೇಳಿದೆ ಅಂತ? ನೋಡಿ, ಅದು ಭಾಳ ಗಂಭೀರವಾದಂಥ ಪ್ರಶ್ನೆ. ನಾವು ಎಲ್ಲವೂ ಸರಿ ಇದೆ ಅಂತ ಹೇಳುವ ವ್ಯಕ್ತಿ ನಾನಲ್ಲ. ನಿಮಗೆ ಗೊತ್ತೇ ಇದೆ, ನಾನೇನಿದ್ರು ಪಾರದರ್ಶಕವಾಗಿ ಮಾತನಾಡೋವಂಥವನು. ಈಗ ವಿರೋಧಿ ಪಾರ್ಟಿಗಳು ನಮ್ಮನ್ನು ಸಣಸಾಡೋದಕ್ಕೆ ಅಥವಾ ನಮ್ಮನ್ನು ಮಣಿಸೋದಕ್ಕೆ ಅವರೆಲ್ಲರೂ ಒಂದಾಗಿದ್ದಾರೆ, ಸತ್ಯ ಅಲ್ಲ?